ನೌಕರಿ ಕೊಡಿ ಅಂತ ಬೀದಿಗಿಳಿದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೌಕರಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು. ಸದ್ಯ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಎಲ್ಲ ಹಂತದ ವಯೋಮಿತಿಯಲ್ಲಿ ಸುಮಾರು ಏನು ನಮಗೆ 5 ವರ್ಷ ಸಡಿಲಿಕೆಯನ್ನ ಮಾಡಬೇಕು, ನೇಮಕಾತಿಗಳಲ್ಲಿ ಏನು ಆಗುವಂತ ಅಕ್ರಮಗಳನ್ನು ತಡೆಯಬೇಕು, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂತಹ ನೇಮಕಾತಿಗಳನ್ನ ರದ್ದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಸರ್ಕಾರ ಉದ್ಯೋಗದ ಭದ್ರತೆಯನ್ನ ಖಾತ್ರಿಪಡಿಸಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸೇರಿದ್ದಾರೆ. ಏನ್ ಬೇಡಿಕೆ ಇದೆ ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್, ಏನ್ ಬೇಡಿಕೆ? ನಮ್ಗೆ ನೇಮಕಾತಿ ಆಗಬೇಕು. 5 ವರ್ಷದಿಂದ ನಮ್ಗೆ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಇವಾಗ ನಮ್ಗೆ ಕಾಲ್ಫಾರ್ಮ್ ಆಗ್ಬೇಕು, ಅಕ್ರಮವಾಗಿ ಆಗ್ಬಾರ್ದು. ಭವಿಷ್ಯ ಎಲ್ಲ ಹೋಗ್ತಿದೆ ಅಂತಾರೆ ಮುಂದ್ಗಡೆ, ಅಂದ್ರೆ ವಯಸ್ಸು ಜಾಸ್ತಿ ಆಗಿ. ಹೌದು ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ 2 ವರ್ಷ ಕೊರೋನಾ ಅಂತ 2.5 ವರ್ಷ ಹೋಯ್ತು. ಇವಾಗ ನೇಮಕಾತಿ ಅಂತ ಒಳ ಮೀಸಲಾತಿ ಅಂತ 2 ವರ್ಷ ಹೋಗ್ತಿದೆ. ಅದಕ್ಕೆ ನಮ್ಗೆ 5 ವರ್ಷ ನೌಕರಿ ಕೊಡಿ ಅಂತ ಬೀದಿಗಿಳಿದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೌಕರಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು. ಸದ್ಯ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಎಲ್ಲ ಹಂತದ ವಯೋಮಿತಿಯಲ್ಲಿ ಸುಮಾರು ಏನು ನಮಗೆ 5 ವರ್ಷ ಸಡಿಲಿಕೆಯನ್ನ ಮಾಡಬೇಕು, ನೇಮಕಾತಿಗಳಲ್ಲಿ ಏನು ಆಗುವಂತ ಅಕ್ರಮಗಳನ್ನು ತಡೆಯಬೇಕು, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂತಹ ನೇಮಕಾತಿಗಳನ್ನ ರದ್ದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಸರ್ಕಾರ ಉದ್ಯೋಗದ ಭದ್ರತೆಯನ್ನ ಖಾತ್ರಿಪಡಿಸಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸೇರಿದ್ದಾರೆ. ಏನ್ ಬೇಡಿಕೆ ಇದೆ ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್, ಏನ್ ಬೇಡಿಕೆ? ನಮ್ಗೆ ನೇಮಕಾತಿ ಆಗಬೇಕು. 5 ವರ್ಷದಿಂದ ನಮ್ಗೆ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಇವಾಗ ನಮ್ಗೆ ಕಾಲ್ಫಾರ್ಮ್ ಆಗ್ಬೇಕು, ಅಕ್ರಮವಾಗಿ ಆಗ್ಬಾರ್ದು. ಭವಿಷ್ಯ ಎಲ್ಲ ಹೋಗ್ತಿದೆ ಅಂತಾರೆ ಮುಂದ್ಗಡೆ, ಅಂದ್ರೆ ವಯಸ್ಸು ಜಾಸ್ತಿ ಆಗಿ. ಹೌದು ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ 2 ವರ್ಷ ಕೊರೋನಾ ಅಂತ 2.5 ವರ್ಷ ಹೋಯ್ತು. ಇವಾಗ ನೇಮಕಾತಿ ಅಂತ ಒಳ ಮೀಸಲಾತಿ ಅಂತ 2 ವರ್ಷ ಹೋಗ್ತಿದೆ. ಅದಕ್ಕೆ ನಮ್ಗೆ 5 ವರ್ಷ ನೌಕರಿ ಕೊಡಿ ಅಂತ ಬೀದಿಗಿಳಿದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೌಕರಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು. ಸದ್ಯ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಎಲ್ಲ ಹಂತದ ವಯೋಮಿತಿಯಲ್ಲಿ ಸುಮಾರು ಏನು ನಮಗೆ 5 ವರ್ಷ ಸಡಿಲಿಕೆಯನ್ನ ಮಾಡಬೇಕು, ನೇಮಕಾತಿಗಳಲ್ಲಿ ಏನು ಆಗುವಂತ ಅಕ್ರಮಗಳನ್ನು ತಡೆಯಬೇಕು, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂತಹ ನೇಮಕಾತಿಗಳನ್ನ ರದ್ದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಸರ್ಕಾರ ಉದ್ಯೋಗದ ಭದ್ರತೆಯನ್ನ ಖಾತ್ರಿಪಡಿಸಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸೇರಿದ್ದಾರೆ. ಏನ್ ಬೇಡಿಕೆ ಇದೆ ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್, ಏನ್ ಬೇಡಿಕೆ? ನಮ್ಗೆ ನೇಮಕಾತಿ ಆಗಬೇಕು.
5 ವರ್ಷದಿಂದ ನಮ್ಗೆ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಇವಾಗ ನಮಗೆ ಕಾಲ್ಫಾರ್ಮ್ ಆಗ್ಬೇಕು, ಅಕ್ರಮವಾಗಿ ಆಗ್ಬಾರ್ದು. ಭವಿಷ್ಯ ಎಲ್ಲ ಹೋಗ್ತಿದೆ ಅಂತಾರೆ ಮುಂದ್ಗಡೆ, ಅಂದ್ರೆ ವಯಸ್ಸು ಜಾಸ್ತಿ ಆಗಿ. ಹೌದು ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ 2 ವರ್ಷ ಕೊರೋನಾ ಅಂತ 2.5 ವರ್ಷ ಹೋಯ್ತು. ಇವಾಗ ನೇಮಕಾತಿ ಅಂತ ಒಳ ಮೀಸಲಾತಿ ಅಂತ 2 ವರ್ಷ ಹೋಗ್ತಿದೆ. ಅದಕ್ಕೆ ನಮ್ಗೆ 5 ವರ್ಷ ನೌಕರಿ ಕೊಡಿ ಅಂತ ಬೀದಿಗಿಳಿದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೌಕರಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು ಸದ್ಯ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಎಲ್ಲ ಹಂತದ ವಯೋಮಿತಿಯಲ್ಲಿ ಸುಮಾರು ಏನು ನಮಗೆ 5 ವರ್ಷ ಸಡಿಲಿಕೆಯನ್ನ ಮಾಡಬೇಕು, ನೇಮಕಾತಿಗಳಲ್ಲಿ ಏನು ಆಗುವಂತ ಅಕ್ರಮಗಳನ್ನ ತಡೆಯಬೇಕು, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂತಹ ನೇಮಕಾತಿಗಳನ್ನ ರದ್ದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳ ಸರ್ಕಾರ ಉದ್ಯೋಗದ ಭದ್ರತೆಯನ್ನ ಖಾತ್ರಿಪಡಿಸಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸೇರಿದ್ದಾರೆ. ಏನ್ ಬೇಡಿಕೆ ಇದೆ ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್, ಏನ್ ಬೇಡಿಕೆ? ನಮ್ಗೆ ನೇಮಕಾತಿ ಆಗಬೇಕು. 5 ವರ್ಷದಿಂದ ನಮ್ಗೆ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಇವಾಗ ನಮಗೆ ಕಾಲ್ಫಾರ್ಮ್ ಆಗ್ಬೇಕು, ಅಕ್ರಮವಾಗಿ ಆಗ್ಬಾರ್ದು. ಭವಿಷ್ಯ ಎಲ್ಲ ಹೋಗ್ತಿದೆ ಅಂತಾರೆ ಮುಂದ್ಗಡೆ, ಅಂದ್ರೆ ವಯಸ್ಸು ಜಾಸ್ತಿ ಆಗಿ. ಹೌದು ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ 2 ವರ್ಷ ಕೊರೋನಾ ಅಂತ 2.5 ವರ್ಷ ಹೋಯ್ತು. ಇವಾಗ ನೇಮಕಾತಿ ಅಂತ ಒಳ ಮೀಸಲಾತಿ ಅಂತ 2 ವರ್ಷ ಹೋಗ್ತಿದೆ. ಅದಕ್ಕೆ ನಮ್ಗೆ 5 ವರ್ಷ ನೌಕರಿ ಕೊಡಿ ಅಂತ ಬೀದಿಗಿಳಿದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ವಿದ್ಯಾರ್ಥಿಗಳು ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನೌಕರಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಮಾಡ್ತಿರುವಂತದ್ದು ಸದ್ಯ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಗಮನಿಸಬಹುದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಎಲ್ಲ ಹಂತದ ವಯೋಮಿತಿಯಲ್ಲಿ ಸುಮಾರು ಏನು ನಮಗೆ 5 ವರ್ಷ ಸಡಿಲಿಕೆಯನ್ನ ಮಾಡಬೇಕು, ನೇಮಕಾತಿಗಳಲ್ಲಿ ಏನು ಆಗುವಂತ ಅಕ್ರಮಗಳನ್ನ ತಡೆಯಬೇಕು, ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂತಹ ನೇಮಕಾತಿಗಳನ್ನ ರದ್ದನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ನಿರುದ್ಯೋಗಿಗಳ ಸರ್ಕಾರ ಉದ್ಯೋಗದ ಭದ್ರತೆಯನ್ನ ಖಾತ್ರಿಪಡಿಸಬೇಕು, ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಗಳಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇಲ್ಲಿ ಸೇರಿದ್ದಾರೆ. ಏನ್ ಬೇಡಿಕೆ ಇದೆ ಅವರನ್ನ ಕೂಡ ಮಾತಾಡ್ತೀನಿ. ಮೇಡಮ್, ಏನ್ ಬೇಡಿಕೆ? ನಮ್ಗೆ ನೇಮಕಾತಿ ಆಗಬೇಕು. 5 ವರ್ಷದಿಂದ ನಮ್ಗೆ ಯಾವ್ದು ಕಾಲ್ಫಾರ್ಮ್ ಆಗಿಲ್ಲ. ಇವಾಗ ನಮಗೆ ಕಾಲ್ಫಾರ್ಮ್ ಆಗ್ಬೇಕು, ಅಕ್ರಮವಾಗಿ ಆಗ್ಬಾರ್ದು. ಭವಿಷ್ಯ ಎಲ್ಲ ಹೋಗ್ತಿದೆ ಅಂತಾರೆ ಮುಂದ್ಗಡೆ, ಅಂದ್ರೆ ವಯಸ್ಸು ಜಾಸ್ತಿ ಆಗಿ. ಹೌದು ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ 2 ವರ್ಷ ಕೊರೋನಾ ಅಂತ 2.5 ವರ್ಷ ಹೋಯ್ತು. ಇವಾಗ ನೇಮಕಾತಿ ಅಂತ ಒಳ ಮೀಸಲಾತಿ ಅಂತ 2 ವರ್ಷ ಹೋಗ್ತಿದೆ. ಅದಕ್ಕೆ